ಅವರು ಒಂದು ಟೈಮಲ್ಲಿ ಹೇಳಿದ್ದಾರೆ ಎಸ್ ಐ ಟಿ ಅವರು ತುಮ್ಮಾರೆಡ್ಡಿ ಹೇಳಿದ್ದಾರೆ ಮೇಡಮ್. ಎಸ್ ಐ ಟಿ ಅವರು ಅರ್ಧ ಇರೋರು ನಮ್ಮವರೇ ತಿಮ್ಮರೋಡಿ ಅವ್ರು ಹೇಳಿದ್ರು, ನನ್ನ ಹತ್ರ ಹೇಳಿರೋದು ಮೇಡಮ್. ಅರ್ಧ ಅದೇ ತುಂಬ ಜಗಳಲ್ಲ ಆಯ್ತಾಗಂತ ಹೇಳ್ದಲ್ಲ ಮೇಡಮ್. ಆ ಟೈಮಲ್ಲಿ ಬುರುಡೆ ಕೇಸು ಸುಮ್ಮನೆ ಅದೆಲ್ಲ ಏನಿಲ್ಲ. ಎಸ್ ಐ ಟಿ ಅವರು ಪಾದಿ ಜನ ನಮ್ಮದೇ ಇರೋದು, ಪೊಲೀಸ್ ಅವರು ನಮ್ಮವರೇ ಇರೋದು. ಏನು ಭಯ ಬೇಡ, ನಿನ್ನ ಗಂಡನಿಗೆ ನೀನು ಹೇಳು ಏನು ಆಗಲ್ಲ, ಹೇಳು ನೀನು ಹೇಳ್ಕೊಡು. ಇಲ್ಲಾಂದ್ರೆ ನನಗೆ ಗಾಡಿ ಕಳಿಸ್ತಾಯಿದ್ರು ಮೇಡಮ್, ಗ್ರೀಸ್ ಮಟ್ಟನ 2 ಕಾರ್ ಕಳಿಸ್ತಾಯಿದ್ರು. ಅವ್ರಿಗೆ ತುಂಬ ಜನ ಇದ್ದಾರಂತ ಮೇಡಮ್, ಎಲ್ಲೆಲ್ಲಿ ಇದ್ದಾರಂತೆ ನಮಗೆ ಗೊತ್ತಿಲ್ಲ. ಕಾರು ನೀನು ಏನು ಮಾಡ್ತೀಯಮ್ಮ, ಮನೆಯೆಲ್ಲ ಲಾಕ್ ಮಾಡಿಬಿಟ್ಟು ಮಗನ ಕರ್ಕೊಂಡು ಬಂದ್ಬಿಡು. ನೀನು ಬಂದರೆ ಮತ್ತೆ ನಿನ್ನ ಮುಖ ನೋಡಿದ್ರೆ ಅವನು ಕರೆಕ್ಟಾಗಿ ನಡೀತಾನೆ. ಯಾಕಂದ್ರೆ ನನ್ನ ಹಿಡ್ಕೊಂಡು ಹೋಗಿ ಮೇಡಮ್ ಅಲ್ಲಿ ಮಡಗ್ಬಿಟ್ಟು ಎಲ್ಲ ಇದು ಇವರು ನನ್ನ ಹೆಡ್ತಿ ಇಲ್ಲಿ ಬಂದಿದ್ದಲ್ಲ, ನನ್ನ ಮಗನು ಇಲ್ಲಿ ಬಂದಿದ್ದಾರೆ ಅಂದರೆ ಇವ್ರು ಹೇಳಂತ ಹೇಳಿದ್ರೆ ಇವ್ರು ಹೇಳಕ್ಕೆ ರೆಡಿಯಾಗಿದ್ದಾರೆ. ನೀನು ಬಾ, ನೀನು ಬಂದರೆ ಸರಿ ಆಯ್ತದೆ. ಅಂದ್ರೆ ಯಾವಾಗ ಅವ್ರು ಹೇಳ್ಕೊಟ್ಟಂಗೆ ಹೇಳ್ತಿರ್ಲಿಲ್ಲ ಚಿನ್ನಯ್ಯ, ನಿಮ್ಮನ್ನ ಕರ್ಕೊಂಡು ಹೋದ್ರೆ ನಿಮ್ಮನ್ನ ನೋಡ್ಬಿಟ್ಟು ಹೇಳ್ಬಿಡ್ತಾರಂತೆ. ನನಗೆ 2-3 ಟೈಮ್ ಕಾರ್ ಕಳಿಸಿದ್ರು ಮೇಡಮ್. ಚಾಮರಾಜನಗರದಿಂದ ಬಂದಿದ್ದೆ ಮೇಡಮ್. ನನ್ನ ಹತ್ರ ಹೇಳಿದ್ರು, ನೀನು ಗೊತ್ತಾಗಬೇಡ ಚಿನ್ನ, ಗೊತ್ತಾಗಬೇಡ, ನೀನು ಬಾ ಇಲ್ಲೇ ಒಂದು ರೂಮಲ್ಲಿ ಇರುವ ಹಾಗಂತ ಹೇಳ್ತಾಯಿದ್ರು ಮೇಡಮ್. ಮತ್ತು ನಮ್ಮ ಯಜಮಾನ್ರು ಡೈಲಿ ಒಂದು ಫೋನ್ ಮಾಡ್ತಾಯಿದ್ರು ಮೇಡಮ್. ಆವಾಗ ನಾನು ಹೇಳಿದೆ, ದಯವಿಟ್ಟು ನಾನು ಸತ್ತೋದ್ರೂ ಸರಿ, ನಾನು ಏನೋ ಅಲ್ಲಿ ಬಂದರೆ ಈಸ್ಕೊ, ಇಲ್ಲಾಂದ್ರೆ ನೀನು ಬರಬಾರ್ದು, ನನ್ನ ಮೇಲೆ ಆಣೆ. ನಿನ್ನ ಕರ್ಕೊಂಡು ಬಂದು ಹಿಡ್ಕೊಂಡು ಇನ್ನೂ ಏನೇನೋದು ದೊಡ್ಡ ಷಡ್ಯಂತ್ರ ಮಾಡಬೇಕಂತ ಇವರು ಪ್ಲಾನ್ ಮಾಡಿದ್ದಾರಂತ ಮೇಡಮ್. ಈಗಲೂ ಅಂದರೆ ಚಿನ್ನಯ್ಯ ಜೈಲಿಗೆ ಹೋಗಾಯ್ತು 2.5 ತಿಂಗಳಾಯಿತು, ಈಗಲೂ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸತ್ತೆ. ಈ ಲಾಯರ್ನ ಕಳಿಸಿರೋದು ಇದೆಲ್ಲ ನೋಡಿದ್ರೆ ಇನ್ನೂ ಏನೋ ಪ್ಲಾನ್ಗಳು ಇರಬೇಕು ಅಂತ ಕಾಣಿಸ್ತದೆ. ಏನಂತ ನಮ್ಗೆ ಗೊತ್ತಿಲ್ಲ ಮೇಡಮ್, ಅವ್ರಿಗೆ ಗೊತ್ತು ಮೇಡಮ್. ಅದೇ ನಾನು ಹೇಳ್ದಲ್ಲ ಮೇಡಮ್, ಗ್ರೀಸ್ ಮಟ್ಟ ನನಗೆ ತುಂಬ ಕ್ರಿಮಿನಲ್ ಮೈಂಡ್ ಜಾಸ್ತಿ ಇದ್ದದು ಮೇಡಮ್. ಅವರು ಏನು ಬೇಕಾದರೂ ಮಾಡ್ತಾರೆ ಮೇಡಮ್, ಹೊರಗಡೆ ಇದ್ದುಕೊಂಡು ಅವ್ರು ಏನು ಬೇಕಾದರೂ ಮಾಡ್ತಾರೆ ಮೇಡಮ್. ಇವಾಗ 4 ಜನಕ್ಕೆ ಮಾತ್ರ ಹೋಗಿ ಕೋರ್ಟಲ್ಲಿ ಬೇಯ್ಲ್ ಇಸ್ಕೊಂಡು ಬಂದಿದ್ದಾರಲ್ಲ ಮೇಡಮ್. ಅವರು ದುಡ್ಡು ಕಾಸು ಮನೆ ಎಲ್ಲದ್ದದ ಮೇಡಮ್. ನಮ್ಮ ಬಡವರಲ್ಲ ಮೇಡಮ್, ನನ್ನ ಗಂಡನ ಕರ್ಕೊಂಡು ಹಿಂಗೆಲ್ಲ ಮಾಡಿ ಹಿಂಗೆ ಬಿಟ್ಟಿದ್ದಾರಲ್ಲ ಮೇಡಮ್. ಹೆಂಗೆ ಮೇಡಮ್, ನಾವು ನಿನ್ನೆ ಅವ್ರು ನೋಡುವಾಗ ನನಗೆ ಅರ್ಧ ಉಸಿರೇ ಹೋಯ್ತು ಮೇಡಮ್. ನನಗೆ ಈ ಜೀವನ ಬೇಡ ಅಂತ ಆಯ್ತದೆ ಮೇಡಮ್. ಹೋಗಿ ಸ್ವಲ್ಪ ಐಸ್ ಕುಡ್ಕೊಂಡು ಸತ್ತು ಹೋಗಮ್ಮ, ನನಗೆ ಬೇಡ. ಯಾಕಂದ್ರೆ ನನ್ನ ಗಂಡ ಅವರು ಹೆಂಗೆ ಇದ್ದರು ಮೇಡಮ್, ಡೈಲಿ ಸ್ನಾನ ಮಾಡಿಕೊಂಡು ಅಷ್ಟು ಇದುವಾಗೆ ಇದ್ದರು ಮೇಡಮ್. ಇವಾಗ ನೋಡಿದ್ರೆ ಬಿಚ್ಚೆ ಎತ್ತದಾಗಿ ಕಾಣಿಸ್ತದೆ ಮೇಡಮ್ ನನಗೆ. ಇಲ್ಲ, ಇಷ್ಟೆಲ್ಲ ಆದ್ಮೇಲೂ ಕೂಡ ಯಾರನ್ನೋ ಒಬ್ರ ವಕೀಲರನ್ನ ಕಳಿಸಿ ಚಿನ್ನಯ್ಯ ಪತ್ನಿನೇ ಕಳಿಸಿರೋದು ಅಂತ ಹೇಳಿ ಅವ್ರ ಹತ್ರ ಸಹಿ ಮಾಡಿಸ್ಕೊಂಡು ಇದೆಲ್ಲ ನೋಡಿದ್ರೆ ಸ್ವಲ್ಪ ಅನುಮಾನನೇ ಬರುತ್ತೆ. ಬೇರೆ ಏನೋ ಪ್ಲಾನ್ ಇರಬಹುದು, ಯಾಕಂದ್ರೆ ಯಾರೋ ವಕೀಲರು ಸುಮ್ನೆ ಅಂತೂ ಹೋಗಿರಲ್ಲ. ಒಬ್ರು ವಕೀಲರಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ, ದುಡ್ಡು ಕೊಟ್ಟು ವಕೀಲರನ್ನ ಕಳಿಸಿದ್ದಾರೆ ಅಂದ್ರೆ ಬೇರೆ ಏನೋ ಪ್ಲಾನ್ ನಡೀತಾ ಇರ್ಬೇಕು. ಚಿನ್ನಯ್ಯ ಏನ್ ಹೇಳಿದ್ರು ಇದೆಲ್ಲ ಆದ್ಮೇಲೆ? ಇದೆಲ್ಲ ಆದಮೇಲೆ ಮೇಡಮ್ ನನಗೆ ಯಾರಂತ ಗೊತ್ತಿಲ್ಲ, ನಾನೇನು ಕಳಿಸಿದೆ ಅಂತ ಹಾಕಿದೆ. ನನಗೆ ಹೊರಗೆ ಬರಬೇಕು, ನಾನು ಹೆಂಡತಿ ಮಕ್ಕಳು ಮುಖ ನೋಡಬೇಕು. ನನ್ನ ಇವರು ಮಾತು ಕೇಳ್ಕೊಂಡು ಬಂದು ಇವ್ರು ನನ್ನ ಕರ್ಕೊಂಡು ಬಂದು ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಆಯ್ತದಂತ ನನಗೆ ಗೊತ್ತಿಲ್ಲ. ಇದು ಜೀವನನೇ ನನಗೆ ಬೇಡ ಅಂತ ಆಯಿಸ್ತದೆ. ನಾನು ಸತ್ತೋಗಂತ ನನಗೆ ಆಯ್ತದೆ ನನಗೆ ಅಂತ ಹೇಳ್ತಾರೆ ಮೇಡಮ್. ಇಷ್ಟು ಉದ್ದ ಬಿಟ್ಟು ಗಿರೀಶ್ ಮಠನ ಐತಿ ಮಾರಡಿ ಎಲ್ಲ ಚೆನ್ನಾಗಿರಕ ಆಯ್ತದ ಮೇಡಮ್. ಇವರು ಚೆನ್ನಾಗಿರೋದಿಲ್ಲ ಮೇಡಮ್. ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಹೋರಾಟ ಮಾಡ್ತಿದೀವಿ ಅಂತ ಹೇಳ್ತಾರೆ ಅವರು. ಹೆಣ್ಮಕ್ಳು ಎಷ್ಟೋ ನಮ್ಮೂರಲ್ಲಿ ತಮಿಳ್ನಾಡಲ್ಲಿ ಎಷ್ಟೋ ಹೆಣ್ಣು ಮಕ್ಳಿಗೆ ಹಿಂಗೆಲ್ಲ ಆಗಿದ್ದದ ಮೇಡಮ್. ಯಾರು ಮೇಡಮ್ ದೊನೆ ಎತ್ಕೊಂಡು ಹಿಂಗೆಲ್ಲ ಮಾಡ್ತಾರೆ ಮೇಡಮ್. ಯಾಕೆ ಎಲ್ಲೆಲ್ಲೇ ಆಗ್ತಾ ಇದ್ದದಲ್ಲ ಮೇಡಮ್. ಗಿರೀಶ್ ಮಠನ ತಿಮ್ಮಾರೆಡ್ಡಿ ಹೋಗ್ಬೇಕಲ್ವ ಮೇಡಮ್. ಎಲ್ಲ ಹೆಣ್ಣು ಮಕ್ಳಿಗೂ ನ್ಯಾಯ ಕೊಡ್ಬೇಕು. ಅದೇನು ಸೌಜನ್ಯಲ್ಗೂ ಮಾತ್ರ ನ್ಯಾಯ ಕೊಡ್ಬೇಕು ಮೇಡಮ್. ಅದು ಧರ್ಮಸ್ಥಳದಲ್ಲಿ ಮಾತ್ರನಾ ಮೇಡಮ್. ಎಷ್ಟೋ ಜಾಗದಲ್ಲೆಲ್ಲ ನಡೀತಾ ಇದ್ದದ. ಹೆಣ್ಣು ಮಕ್ಳಿಗೆ ನ್ಯಾಯ ಕೊಡ್ಬೇಕಾದ್ರೆ ಎಲ್ಲ ಕಡೆನೂ ಹೋಗ್ಬೇಕು ಮೇಡಮ್ ಅವರು. ಆದರೆ ಅವ್ರಿಗೆ ಟಾರ್ಗೆಟ್ ಇದೆ ಮೇಡಮ್, ಧರ್ಮಸ್ಥಳನೇ ಟಾರ್ಗೆಟ್ ಮೇಡಮ್. ಅದು ನಮ್ಮ ಹತ್ರನೇ ಹೇಳಿದ್ದಾರೆ ಮೇಡಮ್. ವೀರೇಂದ್ರ ಹೆಗ್ಗಡೆಯ್ಯ ಒಂದು ದಿನ ಆದ್ರೂ ಜೈಲಿಗೆ ಹೋಗ್ಬೇಕಂತ ನನ್ನ ಹತ್ರನೇ ಹೇಳಿದ್ದಾರೆ ಮೇಡಮ್. ಮಟ್ಟನನ್ನು ತಿಮ್ಮಾರೆಡ್ಡಿ ಹೇಳಿದ್ದಾರೆ ಮೇಡಮ್. ನಿನ್ನ ಗಂಡನ ಕೈಯಲ್ಲೇ ಇರೋದು, ಅವರು ಜೈಲಿಗೆ ಹೋಗೋದು, ದೇವಸ್ಥಾನ ಗೌರ್ಮೆಂಟ್ ಆಗೋದು ನಿನ್ನ ಗಂಡನ ಕೈಯಲ್ಲಿ ಇರೋದು. ನೀನು ಬರಬೇಕು, ನೀನು ಬಂದರೆ ಎಲ್ಲ ಸರಿ ಆಯ್ತದ ಅಂತ ಹೇಳಿದ್ರು ಮೇಡಮ್. ನನ್ನ ಹತ್ರನೇ ಹೇಳಿದ್ದಾರೆ ಮೇಡಮ್. ಚಿನ್ನಯ್ಯ ಜೈಲಿಗೆ ಹೋದ್ಮೇಲೆ ನಿಮ್ಮನ್ನಾಗ್ಲಿ ಅಥವಾ ನಿಮ್ಮನ್ನಾಗ್ಲಿ ಇವ್ರು ಯಾರು ಮಾತಾಡ್ಸಿಲ್ವಾ? ಇಲ್ಲ, ಮಾತಾಡ್ಸಿಲ್ಲ ಮೇಡಮ್. ಯಾರು ಕೂಡ ಫೋನ್ ಇಲ್ಲ ಮಾತಾಡ್ಸಿಲ್ಲ ಮೇಡಮ್. ಈಗ ಮಹಿಳಾ ಆಯೋಗ ಒಂದ್ಸತಿ ಕಂಪ್ಲೇಂಟ್ ಕೊಟ್ಟರು, ಅಂದರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ಹಿಂಗೆ ತುಂಬ ಅತ್ಯಾಚಾರ ಕೊಲೆ ಆಗಿದೆಯಂತೆ, ಚಿನ್ನಯ್ಯ ಅಂತ ಒಬ್ರು ಬಂದಿದ್ದಾರೆ, ನೀವು ಅದನ್ನ ತನಿಖೆ ಮಾಡಬೇಕು ಅಂತ. SIT ಆಯಿತು, ಅದಾದ್ಮೇಲೆ ಏನೇನಾಯ್ತು ನೀವು ನೋಡಿದ್ರಿ. ಇಷ್ಟೆಲ್ಲ ಆಗಿ ಚಿನ್ನಯ್ಯ ಜೈಲಿಗೆ ಹೋದ್ಮೇಲೆ ಮತ್ತೆ ಮಹಿಳಾ ಆಯೋಗ ಹೇಳ್ತಿದ್ದಾರೆ ತನಿಖೆ ಸರಿಯಾಗಿಲ್ಲ, ಕರೆಕ್ಟಾಗಿ ತನಿಖೆ ಮಾಡಬೇಕು ಅಂತ. ಅಂದರೆ ಮಹಿಳಾ ಆಯೋಗದವರಿಗೆ ಇನ್ನೂ ಅನುಮಾನ ಇದೆ ಅದು ಏನೋ ಆಗಿದೆ ಅಂತ.
ಅದು ಇವರು ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಅಂತಲ್ಲ ಮೇಡಮ್, ಅದು ನಾನು ನೋಡಿದೆ ಮೇಡಮ್. ಇಲ್ಲ ಮೇಡಮ್, ನಾನು ಅವ್ರ ಹತ್ರ ಒಂದೇ ಒಂದು ಬೇಡ್ಕೋತೀನಿ ಮೇಡಮ್. ಹಂಗೆಲ್ಲ ಧರ್ಮಸ್ಥಳದಲ್ಲಿ ನನಗೆ ಗೊತ್ತಾಗದಂಗೆ 8 ವರ್ಷ ಆಯಿತು ಮೇಡಮ್ ಮದುವೆ ಆಗಿ. ನಾನು ಅಲ್ಲಿ 4-5 ವರ್ಷ ಕೆಲಸ ಮಾಡಿದ್ದೀನಿ ಮೇಡಮ್. ಹಂಗೆ ಏನು ಆ ಥರವಂಗೆಲ್ಲ ಏನೂ ಆಗಿಲ್ಲ ಮೇಡಮ್. ಆದರೆ ಗಿರೀಶ್ ಮಠನ ತಿಮ್ಮಾರೆಡ್ಡಿ ಇವರು ಸುಳ್ಳು ಹೇಳ್ಕೊಂಡು ಎಷ್ಟು ಮಾಡ್ತಾ ಇದ್ದಾರೆ ಮೇಡಮ್, ನಮಗೆ ಗೊತ್ತಿಲ್ಲ. ಅಲ್ಲಿ ಅದರ ಸೌಜನ್ಯಲ್ಲಿ ಹಿಂಗಾಗಿದ್ದದಂತ ಗೊತ್ತು, ಅದು ಯಾರು ಮಾಡಿದ್ದಾರೆ ಏನಂತ ನಮಗೆ ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಆದರೆ ನನ್ನ ಗಂಡನ ಕರ್ಕೊಂಡೋಗಿ ಇಷ್ಟು ಇದು ಮಾಡ್ತಾ ಇರೋದು ಇವರೇ. ದೇವಸ್ಥಾನ ಟಾರ್ಗೆಟ್ ಮಾಡಿಕೊಂಡು ವೀರೇಂದ್ರ ಹೆಗ್ಗಡೆಯ ಜೈಲಿಗೆ ಹೋಗ್ಬೇಕಂತ ನಮ್ಮ ಹತ್ರನೇ ಹೇಳಿದ್ದಾರೆ ಮೇಡಮ್, ಫೋನಲ್ಲಿ ಹೇಳಿದ್ದಾರೆ. ನನಗೆ ಜಾಸ್ತಿ ಓದಿಲ್ಲ, ಎಲ್ಲರಿಗೂ ಗಿರೀಶ್ ಮಠನ್ನೇ ಇಷ್ಟು ಮಾಡ್ತಾ ಇರೋದಂತ ತಿಮ್ಮಾರೆಡ್ಡಿ ಅವರು ಹೇಳಿದ್ದಾರೆ. ಆವಾಗಲೇ ನಾನು ಹೇಳ್ದೆ, ಗಿರೀಶ್ ಮಠನ ಮಾಡ್ತಾ ಇರೋದು ಸರಿಯಿಲ್ಲ, ನನ್ನ ಗಂಡನ ಕರ್ಕೊಂಡು ಬಂದು ಬಿಡಿ, ಕರ್ಕೊಂಡು ಬನ್ನಿ ಅಂತ ಹೇಳ್ದೆ. ಇಲ್ಲಮ್ಮ ಏನಾಗಲ್ಲ, ಸುಮ್ಮನೀರು, ಏನಾಗಲ್ಲ, ನಾವೇ ಕರ್ಕೊಂಡು ಬರ್ತೀವಿ ಅಂತ ಕರ್ಕೊಂಡು ಬಂದು ಇವಾಗ ಕರ್ಕೊಂಡೋಗಿ ಬಿಟ್ಟಿದ್ದಾರಲ್ಲ ಮೇಡಮ್, ಜೈಲಲ್ಲಿ ಬಿಟ್ಟಿದ್ದಾರಲ್ಲ ಮೇಡಮ್. ಈ ನಾಗಲಕ್ಷ್ಮಿ ಮೇಡಮ್ ಅವರು, ನಾನು ನಿಜವಾಗಿ ಹೇಳ್ತೀನಿ, ನಾನು ನಿಮ್ಮ ಹಂಗೆ ಒಂದು ಹೆಣ್ಣು ಮೇಡಮ್, ದಯವಿಟ್ಟು ನನ್ನ ಗಂಡ ಹೊರಗೆ ಬರಬೇಕು ಮೇಡಮ್. ನಮಗೆ ಯಾರು ಮದುವೆ ಮಾಡೋರು ಇಲ್ಲ ಮೇಡಮ್, ನಮಗೆ ದಯವಿಟ್ಟು ನನ್ನ ಗಂಡ ಹೊರಗೆ ಬರಬೇಕು. ನಮಗೆ ದುಡ್ಡು ಕಾಸು ಏನಿಲ್ಲ ಮೇಡಮ್, ನಮಗೆ ಮಡ್ಕೊಂಡು ವಕೀಲಿಗೆ ಯಾರು ಹಿಡಿಯೋಂಥ ಧೈರ್ಯ ನಮಗೆ ಇಲ್ಲ ಮೇಡಮ್. ನಮಗೆ ಈ ಚಾನಲ್ ಅವರು, ಈ ಶೋಭಾ ಮೇಡಮ್ ಅವರು ನಿನ್ನೆ ನನಗೆ ಏರ್ಪಾಡು ಮಾಡಿ, ನನ್ನ ಗಂಡ 6 ತಿಂಗಳು ಆಯಿತು ಮೇಡಮ್, ಜೈಲಿಗೆ ಹೋಗಿ ಇವಾಗ 2 ತಿಂಗಳು ಆಯಿತು. ಅಲ್ಲಿಂದ ನಮ್ಮ ಮನೆ ಬಿಟ್ಟು ಹೋದ 6 ತಿಂಗಳು ಆಯಿತು ಮೇಡಮ್. ನಿನ್ನೆ ನೋಡಿದ್ದೀನಿ ಮೇಡಮ್. ಅದು ಈ ಚಾನಲ್ ಅವರು ನನಗೆ ಎಡ್ ಮಾಡಿಲ್ಲ ಅಂದ್ರೆ ಅದು ನನ್ನ ಗಂಡನ ನೋಡ್ತಾ ಇರಲಿಲ್ಲ ಮೇಡಮ್. ನನಗೆ ಅದು ಅಷ್ಟು ದೂರ ಜೈಲಿ ಎಲ್ಲಿದ್ದದ, ನನಗೆ ಧರ್ಮಸ್ಥಳ, ನೇತ್ರಾವತಿ, ಈ ಉಜಿರ ಮಾತ್ರ ಗೊತ್ತು ಮೇಡಮ್ ನನಗೆ. ಅದಕ್ಕೆ ಆ ಕಡೆ ಇರೋ ಊರು ಯಾವುದು ನನಗೆ ಗೊತ್ತಿಲ್ಲ ಮೇಡಮ್. ಏನು ಹೇಳ್ತೀರಾ ಮಹಿಳಾ ಆಯೋಗದವ್ರಿಗೆ? ನೀವು ಒಬ್ಬರು ಮಹಿಳೆಯಾಗಿ ಏನು ಹೇಳ್ತೀರಾ? ನಾನು ಅವರಂಗೆ ಒಂದು ಹೆಣ್ಣು ಮೇಡಮ್, ನಮ್ಮ ಬಡವರು ಮೇಡಮ್. ನಾವು ಟಾಯ್ಲೆಟ್ ತೊಳೆದು ಅದು ನಾನು ಕೆಲ್ಸಕ್ಕೆ ಹೋಗೋದಿಲ್ಲ, ನಮ್ಮ ಯಜಮಾನ್ರು ಮಾತ್ರ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್. ಎಲ್ಲನೂ ಅವರೇ ನೋಡ್ಕೋತಾರೆ ಮೇಡಮ್. ನನಗೆ ನನ್ನ ಗಂಡನ ನಾನು ನಿನ್ನೆ ನೋಡುವಾಗ ನನಗೆ ಜೀವನನ ಬೇಡ, ಇಲ್ಲಿ ಏನಾದರೂ ಮಾಡಿಕೊಂಡು ಸತ್ತೋಗಮ್ಮಂತ ಇದ್ದೀನಿ ಮೇಡಮ್. ಮತ್ತು ಇಷ್ಟು ಸುಳ್ಳು ಹೇಳಿಕೊಟ್ಟು ನಮ್ಮ ಯಜಮಾನ್ರು ಸುಳ್ಳು ಹೇಳಿದ್ದಾರೆ ಮೇಡಮ್. ಇದು ನಿಜ ಇಲ್ಲ ಮೇಡಮ್, ಅದು ನಿಜ ಇಲ್ಲ ಮೇಡಮ್. ಎಲ್ಲ ಗಿರೀಶ್ ಮಠನ ತಿಮ್ಮಾರೆಡ್ಡಿ, ಈ ಜಯಂತ ವಿಠಲಗೌಡನೇ ಮಾಡಿರೋದು ಮೇಡಮ್, ಮಾಡಿರೋದು. ನನ್ನ ಗಂಡನ ಹೊರಗೆ ಬರಬೇಕು ಮೇಡಮ್, ದಯವಿಟ್ಟು ನನಗೆ ಇದೊಂದು ಹೆಲ್ಪ್ ಮಾತ್ರ ಮಾಡಿ ಮೇಡಮ್. ಇಲ್ಲಂದ್ರೆ ನಾನು ಬೆಳ್ತಂಗಡಿ ಕೋರ್ಟ್ನಲ್ಲಿ ಔಷಧಿ ಹತ್ಕೊಂಡು ಹೋಗಿ ಕುಡಿದ್ಬಿಟ್ಟು ನಾನು ಅಲ್ಲೇ ಸಾಯ್ತೀನಿ ಮೇಡಮ್. ನನ್ನ ಗಂಡ ಬರಬೇಕಾದ್ರೆ ನಮಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಮೇಡಮ್. ಆದರೆ ಗಿರೀಶ್ ಮಠನವರು ಅವರು ಎಷ್ಟೋ ತಪ್ಪು, ಅಷ್ಟು ಪೊಲೀಸು ಕರೆದಿರೋದು ಗಿರೀಶ್ ಮಠನೇ ಮೇಡಮ್. ಒಳಗಡೆ ಕೂತ್ಕೊಂಡು ನಮ್ಮ ಯಜಮಾನ್ರು ಯಾವಾಗಲಾದ್ರೂ ಇಷ್ಟು ಜನ ಬೇಕಂತ ಹೇಳಿದ್ರೆ ಮೇಡಮ್, ಎಲ್ಲ ಕರೆದಿರೋದು ಅವರೇ. ಪೊಲೀಸು ಅಷ್ಟು ಗಾಡಿಗಳು ಅಷ್ಟು ಇದು ಖರ್ಚಾಗಿರೋದು ಎಲ್ಲ ಅಷ್ಟು ಗಿರೀಶ್ ಮಠನೇ ಹೇಳಿ ಕಳಿಸಿರೋದು ಮೇಡಮ್. ನಮ್ಮ ಯಜಮಾನ್ರ ಪಾತ್ರ ಇದರಲ್ಲಿ ಏನು ಇಲ್ಲ ಮೇಡಮ್. ಕರ್ಕೊಂಡು ಹೋಗಿ ಸುಳ್ಳು ಹೇಳಿ ನಮ್ಮ ಯಜಮಾನ್ರಲ್ಲಿ ಲಾಕ್ ಮಾಡಿ ಇಷ್ಟು ಮಾಡಿರೋದು ಮೇಡಮ್. ನಮ್ಮ ಯಜಮಾನ್ರ ಮೇಲೆ ಏನು ತಪ್ಪು ಇಲ್ಲ ಮೇಡಮ್. ಯಾಕಂದರೆ ಈ ಪಾತ್ರನಲ್ಲಿ ನಾನು ಅವ್ರ ಹತ್ರ ಮಾತಾಡುವಾಗ ಅವರು ಇದೆಲ್ಲ ನನಗೆ ಗೊತ್ತಿದ್ದದಲ್ಲ ಮೇಡಮ್. ಅದರಿಂದನೇ ನಾನು ಇಷ್ಟು ಹೇಳ್ತಾ ಇದ್ದೀನಿ ಮೇಡಮ್. ಇಲ್ಲಾಂದ್ರೆ ನನಗೂ ಇಷ್ಟು ಹೇಳೋಕೆ ನನಗೆ ಗೊತ್ತಿಲ್ಲ ಮೇಡಮ್. ಅವ್ರ ಹತ್ರ ಮಾತಾಡಿದ್ರಿ ಮೇಡಮ್, ಗಿರೀಶ್ ಮಠ ಹತ್ರ ತಿಮ್ಮಾರೆಡ್ಡಿ ಗಿರೀಶ್ ಮಠನ ಎಡಿತು ಕೂಡ ಮಾತಾಡಿದ್ದಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡಿದ್ದಲ್ಲ ಮೇಡಮ್, ಮಾತಾಡಿದ್ದಾರೆ. ಅದು ನಂಬರ್ ಯಾವಂತಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಸ್ಕೂಲ್ಗೆ ಶಾಲೆಗೆಲ್ಲ ಹೋಗಿಲ್ಲ ಮೇಡಮ್, ನನಗೆ ಜಾಸ್ತಿ ಗೊತ್ತಿಲ್ಲ. ಫೋನ್ ಮಾತಾಡ್ತೀನಿ ಅಷ್ಟೇ ಮೇಡಮ್. ತಿಮ್ಮಾರೆಡ್ಡಿ ಎಡ್ತಿ ಮಾತಾಡಿದ್ದಾರೆ ಮೇಡಮ್. ಏನಿಲ್ಲ ನಿನ್ನ ಗಂಡನ ಕೈಯಲ್ಲಿ, ಯಾಕಂದರೆ ಇವರು ಅಲ್ಲಿ ಕೆಲಸ ಮಾಡೋದಿಲ್ಲ ಮೇಡಮ್. 20 ವರ್ಷನೇ ಏನೋ ಕೆಲಸ ಮಾಡಿದ್ದಾರೆ. ಈ ವಿಠ್ಠಲಣ್ಣವ್ರಿಗೂ ಗೊತ್ತು ಮೇಡಮ್, ಅಲ್ಲಿ ಇದೆಲ್ಲ ಆಗಿ ಹಿಂಗೆ ಸತ್ತಿದ್ದಾರೆ, ಪೊಲೀಸ್ ಅವರು ಇವರು ಬಂದಿದ್ದಾರೆ, ಊತ ಹಾಕಿದ್ದಾರೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು ಮೇಡಮ್. ವಿಠ್ಠಲ್ನಿಗೆ ಚೆನ್ನಾಗಿ ಗೊತ್ತು ಮೇಡಮ್. ಅದು ಇವರೇ ಹಾಕಿದ್ದಾರೆ. ಒಂದು 6 ಜನ ನಮ್ಮ ಜಾತಿಯವರು, ಒಂದು 6 ಜನ ಮೇಡಮ್ ಇದ್ದಾರೆ. ಆದರೆ ಅವರು ಹಾಕಿದ್ದಾರಂತ ಅವನಿಗೆ ಗೊತ್ತು, ಇದು ವಿಠ್ಠಲ್ಗೌಡನಿಗೆ ಗೊತ್ತು ಮೇಡಮ್. ಅದರಿಂದ ಚಿನ್ನಯ್ಯನ ಹಿಡ್ಕೊಂಡ್ರೆ ಸರಿ ಆಯ್ತದೆ, ಇದಕ್ಕೆ ಟಾರ್ಗೆಟ್ಗೆ ಕರೆಕ್ಟ್ ಆಯ್ತದ ಅಂತ ಇವನು ಹೇಳ್ಕೊಟ್ಟಿರ್ಬೇಕು ಮೇಡಮ್. ಇವನು ಹೇಳ್ಕೊಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು ಮೇಡಮ್, ಕರ್ಕೊಂಡು ಹೋಗಿ